ಕುಣಿಗಲ್ ಶಾಸಕ ರಂಗನಾಥ್ ಅವರು ಪ್ರಯಾಗ್ರಾಜ್ಗೆ ಹೋಗಿ ಪವಿತ್ರ ಸ್ನಾನವನ್ನ ಮಾಡಿದ್ರು. ತಾಯಿ ಜೊತೆ ಮಹಾ ಕುಂಭಮೇಳಕ್ಕೆ ತೆರಳಿ ಭಗವಂತನ ಆಶೀರ್ವಾದವನ್ನ ಪಡೆದ್ರು. ಅಲ್ಲದೆ ಕುಣಿಗಲ್ ತಾಲೂಕಿನ ಎಲ್ಲ ಮತದಾರರ ಪರವಾಗಿ ದೇವರಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಯಾರಿಗೆ ಕುಂಭಮೇಳಕ್ಕೆ ತೆರಳಲು ಆಗಲ್ವೋ ಅವರ ಪರವಾಗಿ ಸಂಗಮದಲ್ಲಿ ಸ್ನಾನ ಮಾಡಿ ದೇವರಲ್ಲಿ ಪ್ರಾರ್ಥಿಸ್ತೇನೆ ಅಂತ ಹೇಳಿದ್ರು. ಅಲ್ಲದೆ ಇದೊಂದು ಐತಿಹಾಸಿಕ ಕ್ಷೇತ್ರ, ತುಂಬಾ ಜನ ಇದನ್ನ ನೋಡಬೇಕು ಅಂತ ಅನ್ಕೊಂತಾರೆ. ಆದ್ರೆ ಆಗಿರಲ್ಲ. ಇದು 144 ವರ್ಷದಲ್ಲಿ ನಡೆಯುವ ಮಹಾ ಕುಂಭಮೇಳ. ಮುಂದಿನ 6 ವರ್ಷಗಳ ಬಳಿಕ ಅರ್ಧ ಕುಂಭಮೇಳ ನಡೆಯುತ್ತೆ. ಈಗ ಆಗದಿದ್ರೆ ಅರ್ಧ ಕುಂಭಮೇಳಕ್ಕೆ ಬಂದು ಭಗವಂತನ ಅನುಗ್ರಹವನ್ನ ಪಡೆಯಿರಿ ಅಂತ ಹೇಳಿದ್ದಾರೆ. ಇವತ್ತು ನಾನು ಯಮುನಾ ನದಿಯ ತೀರದಲ್ಲಿ ನಾವು ಬೋಟ್ ಮೂಲಕ ಕುಂಭಮೇಳದ ಪಯಣವನ್ನು ಮಾಡ್ತಾ ಇದ್ದೇವೆ. ಇಲ್ಲೆಲ್ಲ ನೋಡ್ತಿರೋಂಥದ್ದು ಕೋಟ್ಯಾಂತರ ಜನ ಭಾರತ ದೇಶದಲ್ಲಿ ಇವತ್ತು ಮೂಲೆ ಮೂಲೆಯಿಂದನೂ ಬಂದು ಸಂಗಮದಲ್ಲಿ ಮಿಂದು ಎಲ್ಲ ರೀತಿಯ ಆಶೀರ್ವಾದವನ್ನು ಪಡಿಬೇಕು ಅಂತೇಳಿ 144ನೇ ವರ್ಷದ ಇತಿಹಾಸ ಉಳ್ಳಂಥ ಈ ಒಂದು ಮಹಾಕುಂಭ ಮೇಳದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದೊಂದು ಐತಿಹಾಸಿಕವಾದಂಥ ಒಂದು ಕ್ಷೇತ್ರ. ಬಹಳಷ್ಟು ಜನ ಇದನ್ನು ನೋಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಈ ಒಂದು ಸಂದರ್ಭ ಮುಂದಿನ ದಿನಗಳಲ್ಲಿ ಸಿಗುತ್ತೋ ಏನೋ ಗೊತ್ತಿಲ್ಲ. ಆದರೆ ನಾನು ಒಂದು ಪ್ರಯತ್ನದಲ್ಲಿ ಎಲ್ಲರನ್ನೂ ಬಂದು ತಾವೆಲ್ಲ ಒಂದು ಸಲ ಬಿಂದು ಈ ಒಂದು ಗಂಗೆ ಮತ್ತು ಯಮುನಾ ಮತ್ತು ಸರಸ್ವತಿ 3 ನದಿಗಳು ಸಂಗಮ ಆಗಂತ ಆ ಒಂದು ಕ್ಷೇತ್ರದಲ್ಲಿ ಬಂದು ಮಿಂದು ತಾವೆಲ್ಲ ಪುಣ್ಯವನ್ನು ಕಟ್ಕೋಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಕಷ್ಟ ನಿಜ. ಬಹಳಷ್ಟು ಜನಕ್ಕೆ ಬಸ್ಸು ಸಿಗೋದು ಕಷ್ಟ, ಟ್ರೈನ್ ಸಿಗೋದು ಕಷ್ಟ, ಫ್ಲೈಟ್ ಸಿಗೋದು ಕಷ್ಟ. ಯಾವ್ದಾರ ರೀತಿಯಲ್ಲಿ ತಾವೆಲ್ಲ ಬಂದು ಈ ಒಂದು ಕ್ಷಣವನ್ನು ನೀವು ಸಂತೋಷವನ್ನು ಪಡಬೇಕು, ಭಗವಂತನ ಆಶೀರ್ವಾದವನ್ನು ಪಡಿಬೇಕು. ಇತಿಹಾಸ ಉಳ್ಳಂಥ 7 ಗ್ರಹಗಳ ಒಂದೇ ರೀತಿಯಲ್ಲಿ ಆಕ್ಸಿಸಲ್ಲಿ ಬಂದಿರೋಂಥದ್ದು 144 ವರ್ಷದ ಒಂದು ಇತಿಹಾಸ ಅಂತ ಇವತ್ತು ತಾವೆಲ್ಲ ಪತ್ರಿಕಾ ಮೂಲಕ ಮತ್ತು ಮಾಧ್ಯಮದ ಮೂಲಕ ನೋಡಿದ್ದೀರಿ. ಪ್ರತಿ 12 ವರ್ಷಕ್ಕೊಮ್ಮೆ ನಡೆಯುವಂಥ ಕುಂಭಮೇಳ ಇದು ಮಹಾಕುಂಭ ಅಂತಂದರೆ 144 ವರ್ಷದಲ್ಲಿ ಒಂದು ಸಲ ನಡೆಯುವಂಥದ್ದು. ಹಾಗೇನೆ ಮುಂದಿನ 6 ವರ್ಷದಲ್ಲಿ ಮತ್ತೊಮ್ಮೆ ಕುಂಭಮೇಳ ನಡೆಯುತ್ತೆ, ಅರ್ಧ ಕುಂಭಮೇಳ. ಸೊ ಹಾಗಾದ್ರೂ ಈ ಸಲ ಮಿಸ್ ಆದರೆ ಆ ಸಲಿನಾರು ಬರಲಿಕ್ಕೆ ಪ್ರಯತ್ನ ಮಾಡಿ. ನೋಡಿ, ಎಲ್ಲರೂ ಬೋಟ್ಗಳಲ್ಲಿ ಬಂದು ಯಮುನಾ ನದಿಯಿಂದ ಗಂಗೆ ನದಿಯ ಸೇರುವಂಥ ಪ್ರದೇಶಕ್ಕೆ ಹೋಗಿ ಅಲ್ಲಿ ಒಂದು ಪ್ರಯತ್ನವನ್ನು ಮಾಡೋಂಥ ಒಂದು ಭಾಳಷ್ಟು ಜನ ಭಕ್ತಾದಿಗಳು, ಯಾತ್ರಿ ನಿವಾಸಿದರು ಬಂದಿದ್ದಾರೆ. ಇದು ನೋಡಲಿಕ್ಕೆ ಕಣ್ಣಿಂದ ಸಾಲದು. ಜೀವನದಲ್ಲಿ ಇದೊಂದು ಅನುಭವ. ಇಷ್ಟು ಜನ, ಕೋಟ್ಯಾಂತರ ಜನನ ಉತ್ತರ ಪ್ರದೇಶದಲ್ಲಿ, ಭಾರತ ದೇಶದಲ್ಲಿ ಅಲಹಾಬಾದ್ ಅಂತ ಹಿಂದೆ ಹೆಸರಿತ್ತು, ಈಗ ಪ್ರಯಾಗ್ರಾಜ್ ಅಂತ ಹೆಸರಿಟ್ಟಿದ್ದಾರೆ. ಇನ್ನೂ ಬಹಳಷ್ಟು ಕಡೆ ಅಲಹಾಬಾದ್ ಅಂತ ಹೆಸರುಗಳನ್ನ ನೇಮ್ ಪ್ಲೇಟ್ಸ್ ಚೇಂಜ್ ಮಾಡಿಲ್ಲ. ನಾನು ತಿಳಿದಂಗೆ ಇವತ್ತು ಏನು 24ನೇ ಫೆಬ್ರವರಿ ದಿನದಂದು ಸುಮಾರು 1 ಕೋಟಿ ಜನ ಇಲ್ಲಿ ನೀರಿನಲ್ಲಿ ಮುಳುಗಿ ಒಂದು ಎಲ್ಲ ರೀತಿಯ ವಿಮೋಚನೆಗಳು, ಪಾಪ ವಿಮೋಚನೆಗಳು ಮಾಡೋ ಅಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರೋಂಥದ್ದು ವಿಶೇಷವಾಗಿರೋಂಥದ್ದು. ಸೊ ಹಾಗಾಗಿ ತಾವೆಲ್ಲ ಬಂದು ಈ ಒಂದು ಕ್ಷಣವನ್ನು ಅನುಭವಿಸ್ಬೇಕು ಅಂತ ನಾನು ಮನವಿ ಮಾಡ್ತೀನಿ. ಧನ್ಯವಾದಗಳು. ಕುಣಿಗಲ್ ತಾಲೂಕಿನ ಎಲ್ಲ ಆತ್ಮೀಯ ಬಂಧುಗಳಿಗೆ ಇವತ್ತು ನಾನು ವಿಶೇಷವಾದಂಥ ಭಾರತದ ಸಂಸ್ಕೃತಿಯ ಮಹಾಕುಂಭಗಳ ಸಂಗಮದ ಸ್ಥಳದಲ್ಲಿ ನಿಂತಿದ್ದೇನೆ. ನಾನು ಗಂಗೆ, ಸರಸ್ವತಿ ಮತ್ತು ಯಮುನಾ ನದಿಗಳ ಸಂಗಮ ಆಗುವಂಥ ಸ್ಥಳದಲ್ಲಿ ಇವತ್ತು ಮಿಂದು
ಮುಳುಗಿ ಭಗವಂತನ ಆಶೀರ್ವಾದವನ್ನು ಪಡೀಲಿಕ್ಕೆ ಬಂದಿದ್ದೇನೆ. ಬಹಳಷ್ಟು ಜನಕ್ಕೆ ಕುಣಿಗಲ್ ತಾಲೂಕಿನ ಜನರು ಬಂದಿದ್ದಾರೆ. ಬರದೇ ಇದ್ದವರ ಪರವಾಗಿ ನಾನು ನಿಮ್ಮ ಪರವಾಗಿ ಭಗವಂತನ ಆಶೀರ್ವಾದನ ಪಡೀಲಿಕ್ಕೆ ಹಾರೈಸ್ತೇನೆ. ಇವತ್ತು ಯಾರ್ಯಾರು ಬರಲಿಕ್ಕಾಗಿಲ್ಲ ಅವರ ಪರವಾಗಿ ಈ ಒಂದು ಸಂಗಮದಲ್ಲಿ ಮುಳುಗಿ ಮಹಾಕುಂಭದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ ನಿಮ್ಮ ಪರವಾಗಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡುತ್ತಾ ಮತ್ತು ಎಲ್ಲರಿಗೂ ಭಗವಂತ ಹಾರೈಸಲಿ ಅಂತ ನಾನು ಪ್ರಾರ್ಥಿಸುತ್ತೇನೆ. ಧನ್ಯವಾದಗಳು.